ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿರುವ ಸುವರ್ಣ ಶಿಕ್ಷಣ ಮೇಳಕ್ಕೆ ಇವತ್ತು ಕೊನೆ ದಿನ. 2 ದಿನದ ಎಕ್ಸ್ಪೋಗೆ ನಿನ್ನೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬೆಳಗ್ಗೆ 10 ರಿಂದ ಸಂಜೆ 6 ರವರೆಗೆ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಪರೀಕ್ಷೆ ಮುಗಿಸಿ ಮುಂದೆ ಏನು ಮಾಡಬೇಕು ಅಂತ ಗೊಂದಲದಲ್ಲಿರೋ ವಿದ್ಯಾರ್ಥಿಗಳಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಆಯೋಜಿಸಿರುವ ಸುವರ್ಣ ಶಿಕ್ಷಣ ಮಹಾಮೇಳ ಒಂದು ಸುವರ್ಣ ಅವಕಾಶ ನೀಡುತ್ತಾ ಇದೆ. 100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗೋ ಎಜುಕೇಷನ್ ಎಕ್ಸ್ಪೋದಲ್ಲಿ 800ಕ್ಕೂ ಹೆಚ್ಚು ಕೋರ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. IAS ಕೋಚಿಂಗ್ ಬಗ್ಗೆಯೂ ಈ ಎಕ್ಸ್ಪೋದಲ್ಲಿ ತಜ್ಞರು ಮಾಹಿತಿ ಕೊಡ್ತಾರೆ. ಬೆಂಗಳೂರಿನ ಮಲ್ಲೇಶ್ವರದ ಸರ್ಕಾರಿ ಶಾಲಾ ಮೈದಾನಕ್ಕೆ ಬನ್ನಿ. ಸುವರ್ಣ ಶಿಕ್ಷಣ ಮೇಳದಲ್ಲಿ ಭವಿಷ್ಯದ ಹೊಸ ಹಾದಿ ಆಯ್ಕೆ ಮಾಡಿ. ಪ್ರವೇಶ ಉಚಿತ ಇದೆ. ತಪ್ಪದೆ ಭಾಗವಹಿಸಿ. ಎಂಜಿನಿಯರಿಂಗ್, ಮೆಡಿಕಲ್, ಕೃಷಿ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳ ಬಗ್ಗೆ ನುರಿತ ತಜ್ಞರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಎರಡು 2026 ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜನೆ ಮಾಡಿರುವಂತಹ ಸುವರ್ಣ ಶಿಕ್ಷಣ ಮೆಗಾ ಎಜುಕೇಷನ್ ಎಕ್ಸ್ಪೋ ನಿನ್ನೆಯಿಂದ ಪ್ರಾರಂಭ ಆಗಿರುವಂಥದ್ದು. ನಾವಿವಾಗ ಮಲ್ಲೇಶ್ವರಂನ ಸರ್ಕಾರಿ ಆಟದ ಮೈದಾನದಲ್ಲಿ ಈ ಒಂದು ಎಕ್ಸ್ಪೋ ನಡೀತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ನಿನ್ನೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಒಂದು ಎಜುಕೇಷನ್ ಎಕ್ಸ್ಪೋದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಹೀಗಾಗಿ PUC ಆದ ನಂತರ ಯಾವ್ಯಾವ ಕೋರ್ಸ್ಗಳ ಬಗ್ಗೆ ಸೇರಬೇಕು ಅನ್ನುವಂಥದ್ದನ್ನ ಪ್ರಮುಖವಾಗಿ ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈ ಒಂದು ಎಕ್ಸ್ಪೋದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಭಾಗವಹಿಸಿರುವಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈಗಾಗಲೇ ಏನು ಕಾಲೇಜಿನ ಏನು ಸಿಬ್ಬಂದಿಗಳಿದ್ದಾರೆ ಅವರ ಹತ್ರ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅಂದರೆ ಯಾವ ಕೋರ್ಸು ಎಷ್ಟು ಫೀಸ್ ಆಗುತ್ತೆ ಮತ್ತು ಯಾವ ಕೋರ್ಸನ್ನು ಮಾಡಿದರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ರೇವಾ ಕಾಲೇಜು ಅವರು ಇದ್ದಾರೆ, ಬನ್ನಿ ಕೇಳೋಣ. ಮೇಡಮ್, ಈಗ ನಿನ್ನೆಯಿಂದ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಪೇರೆಂಟ್ಸು ವಿದ್ಯಾರ್ಥಿಗಳೆಲ್ಲ ಬರ್ತಾ ಇದ್ದಾರೆ, ಯಾವ ಕೋರ್ಸ್ ಬಗ್ಗೆ ಹೆಚ್ಚು ಮಾಹಿತಿ ತೆಗೆದುಕೊಳ್ತಾರೆ? ಸರ್, ಇಲ್ಲಿ ಹೇಗಂದರೆ ನಮ್ಮಲ್ಲಿ ಇಂಜಿನಿಯರಿಂಗು, ನಾನ್ ಇಂಜಿನಿಯರಿಂಗ್ ಎಲ್ಲ ಪ್ರೋಗ್ರಾಮ್ಸ್ ಇದೆ. ಹಾಗಾಗಿ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಈ ಒಂದು ಅವಕಾಶನ ಅವರು ಉಪಯೋಗಿಸ್ಕೋಬೇಕು. ಬಂದು ಅವ್ರಿಗೆ ಏನು ಡೌಟ್ಸ್ ಇದೆ, ಅವ್ರಿಗೆ ಮುಂದಕ್ಕೆ ಏನು ಕರಿಯರ್ಗೆ ಏನು ಆಪ್ಷನ್ ಇದೆ ಅನ್ನೋದನ್ನೆಲ್ಲ ಬಂದು ಇಲ್ಲಿ ನಾವು ಕೇಳಿದ್ರೆ ನಾವು ಬಂದಿರೋದೇ ಅವ್ರಿಗೋಸ್ಕರ. ಅವ್ರಿಗೆ ನಾವು ಗೈಡ್ ಮಾಡ್ತೀವಿ ಸರ್, ಫಾರ್ ಶ್ಯೂರ್. ಹೇಗಿದೆ ಮೇಡಮ್, ಈಗ ಎಕ್ಸ್ಪೋಗೆ ಬರ್ತಾ ಇದ್ದಾರಾ ಜನ? ಹೇಗೆ ಬರ್ತಾ ಇದ್ದಾರೆ? ರೆಸ್ಪಾನ್ಸ್ ಚೆನ್ನಾಗಿದೆ ನಮಗೆ. ಸೊ ಹಾಗಾಗಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಬರಬೇಕು, ಇದನ್ನ ಉಪಯೋಗಿಸ್ಕೋಬೇಕು ಅನ್ನೋದೇ ನಾವು ಕೇಳ್ಕೊಳ್ಳೋದು ಅಷ್ಟೇ. ಈ ಬಾರಿ ಇತಿಹಾಸ ಅಂದರೆ ಸಾಕಷ್ಟು ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು. PUCಯಲ್ಲಿ ಫಸ್ಟ್ ಟೈಮ್ ರೆಕಾರ್ಡ್ ಬ್ರೇಕ್ ಆಗಿರುವಂಥದ್ದು. ಈಗ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಮತ್ತು ಇಂಟೆಕ್ ಸೀಟ್ಗಳೆಲ್ಲ ಜಾಸ್ತಿ ಆಗಿದೆ. ಹೇಗೆ? ಹೌದು, ಚೆನ್ನಾಗಿದೆ. ಬಟ್ ಅಂಥ ವಿದ್ಯಾರ್ಥಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಕೂಡ ಕೊಡ್ತಾ ಇದ್ದೀವಿ. ನಮ್ಮಲ್ಲೇ ನಾವು ತುಂಬ 50% ತನಕನೂ ಅವ್ರಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಕೂಡ ನಾವು ಕೊಡ್ತಾ ಇದ್ದೀವಿ. ಇನ್ನು ರೂರಲ್ ಏರಿಯಾಸಿಂದ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಪ್ ಟಿಲ್ 100% ಕೂಡ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ ಅವ್ರಿಗೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೋಬೇಕು ಅನ್ನೋದೇ ನಾವು ಕೇಳ್ಕೊಳ್ಳೋದು. ಇದನ್ನು CMR ಯೂನಿವರ್ಸಿಟಿಯ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ನಿನ್ನೆಯಿಂದ ಎಕ್ಸ್ಪೋ ಪ್ರಾರಂಭ ಆಗಿದೆ, ಹೇಗಿದೆ ಸರ್ ರೆಸ್ಪಾನ್ಸ್? ಸರ್, ರೆಸ್ಪಾನ್ಸ್ ಅಂತೂ ನಮಗೆ ತುಂಬ ಚೆನ್ನಾಗಿದೆ. ನಿನ್ನೆ ಅಂತೂ ಪೇರೆಂಟ್ಸು ಸಿಕ್ಕಾಪಟ್ಟೆ ಜನ ಬಂದು ಎಂಕ್ವೈರಿ ಮಾಡಿದ್ದಾರೆ. ತುಂಬ ಜನ ಬಂದ್ಬಿಟ್ಟು ಇಂಜಿನಿಯರಿಂಗ್ ಪ್ರೋಗ್ರಾಮ್ ಬಗ್ಗೆ ಕೇಳಿದ್ದಾರೆ. ಬೆಸ್ಟ್ ಪಾರ್ಟ್ ಏನಂದರೆ, ಏನಕ್ಕೆ ಅಷ್ಟೊಂದು ಜನ ಪೇರೆಂಟ್ಸ್ ನಮ್ಮ ಸ್ಟಾಲಿಗೆ ಬರ್ತಾರೆ ಅಂದರೆ ನಾವು ಕೊಡೋ ಸ್ಕಾಲರ್ಶಿಪ್ ಮೂಲಕ. ಏನಕ್ಕಂದರೆ ಕ್ಲೋಸ್ ಟು 12 crores, 12 ಕೋಟಿ ತನಕನೂ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅದಾದಮೇಲೆ ಹಾಸ್ಟೆಲ್ ಫೆಸಿಲಿಟಿನೂ ಕೊಡ್ತಾ ಇದ್ದೀವಿ. ಪ್ಲಸ್ ಕೆರಿಯರ್ ಆಪರ್ಚುನಿಟೀಸು, ಹಂಗಂದರೆ ಅವರಿಗೆ ಒಂದು ಕೆಲಸ ದಕ್ಕುವಂಥದ್ದು ಒಂದು ಆಪರ್ಚುನಿಟೀಸು ಕೊಡ್ತಾ ಇದ್ದೀವಿ. ಅದರಿಂದ CMRಗೆ ಸಿಕ್ಕಾಪಟ್ಟೆ ಅನುಕೂಲ ಆಗಿದೆ ಈ ಒಂದು ಸುವರ್ಣ ಅವಕಾಶ ಸಿಕ್ಕಿದ್ದು ನಮಗೆ. ಸೊ ಆಲ್ ಥ್ಯಾಂಕ್ಸ್ ಟು ಸುವರ್ಣ TV ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಯಾವ ಕೋರ್ಸ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ ಸರ್? ಈಗ ವಿದ್ಯಾರ್ಥಿಗಳು ಯಾವುದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ? ಸರ್, ಇವಾಗ ಇವಾಗ CET ರಿಸಲ್ಟ್ಸ್, ಆಮೇಲೆ ಕಾಮೆಂಟ್ ಕೆ ರಿಲೀಸ್ ರಿಸಲ್ಟ್ಸ್ ಎಲ್ಲ ಬರೋ ಮೂಲಕ ಎಲ್ಲ ತುಂಬ ಜನ ಇಂಜಿನಿಯರಿಂಗ್ ಅಂತ ಇದು ಸಾಕಷ್ಟು ಜನ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಏನಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹಿಡಿದು ಡೇಟಾ ಸೈನ್ಸಿಂದ ಹಿಡಿದು ಒಂದು ಕಂಪ್ಯೂಟರ್ ಸೈನ್ಸಿಂದ ಹಿಡಿದು ಎಲ್ಲ ಥರ ನಾವು ಇಂಜಿನಿಯರಿಂಗ್ ಪ್ರೋಗ್ರಾಮು ನಾವು ಇಟ್ಕೊಂಡಿದ್ದೇವೆ. ಸೊ ಅದರಿಂದ ಪೇರೆಂಟ್ಸ್ ಬರೋರು ಮತ್ತು ಸ್ಟೂಡೆಂಟ್ಸ್ ಬರೋರು ಅವರು ಆಯ್ಕೆ ಮಾಡೋ ಒಂದು ಪರಿಸ್ಥಿತಿಲಿ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.